ಏನೇನು ಅಂಶಗಳಿರುತ್ತೆ, ಇದರಿಂದ ನಮ್ಮ ಫೇಸಿಗೆ ಹೇಗೆ ಒಳ್ಳೇದಾಗ ಮೆಗ್ನೀಷಿಯಮ್ ಮುಂತಾದ ಖನಿಜಗಳು ಇದರಲ್ಲಿ ಎಲ್ಲ ಅದ್ರದ್ದು ಲಾಲಾರಸ ಎಲ್ಲ ಇದರಲ್ಲಿ ಬಿಟ್ಟಿರುತ್ತೆ ಅಲ್ವಾ, ಖರ್ಚಿಲ್ಲ ಅಂತ ಹೇಳ್ಬಹುದು ಅಲ್ವಾ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತು ಏನು ಗೊತ್ತಾ, ಫೇಸ್ ಬಗ್ಗೆ ವಿಡಿಯೋ. ಇದು ಹೇರ್ ಬಗ್ಗೆ ಅಲ್ಲ. ನಂಗೆ ತುಂಬ ಮಂದಿ ಕಮೆಂಟ್ ಮಾಡಿದರು. ಕೆಲವೊಬ್ಬರಿಗೆ ಮುಖದ ತುಂಬ ಎಲ್ಲ ಗುಳ್ಳೆ ಅಂದರೆ ಮೊಡವೆ ಆಗತ್ತಂತೆ. ಇನ್ನು ಕೆಲವೊಬ್ಬರಿಗೆ ಹೇರ್ ಆಗತ್ತಂತೆ, ಅದನ್ನು ತೆಗೆದಾಗ ಹೋಲ್ ಬೀಳತ್ತಂತೆ, ಈ ಥರ. ಹಾಗೆ ಕೆಲವೊಬ್ಬರಿಗೆ ತುಂಬ ಪಿಂಪಲ್ಸ್ ಆಗತ್ತೆ ಅಂತ ಹೇಳಿದರು. ಅವರಿಗೋಸ್ಕರ ನಾನು ಇವತ್ತು ವಿಡಿಯೋ ತಂದಿದ್ದೀನಿ. ಫೇಸಲ್ಲಿ ಏನಾದರೂ ತೊಂದರೆ ಇದ್ದರೆ ಏನು, ಇದು ಕೇವಲ ಪಿಂಪಲ್ಸು ಅನ್ನೋದೊಂದೇ ಅಲ್ಲ, ಮುಖದಲ್ಲಿ ನಾನಾ ರೀತಿಯ ತೊಂದರೆ ಆಗುತ್ತೆ ಅಲ್ವಾ. ಮುಖದಲ್ಲಿ ಬಿರುಕು ಬರೋದು, ಸಿಪ್ಪೆ ಏಳೋದು, ಡೆಡ್ ಸ್ಕಿನ್ನು ಎಲ್ಲ ಆಗೋದು, ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗೋದು, ಮೂಗಿನ ಸುತ್ತಲೆಲ್ಲ ಒಂದು ರೀತಿಯಾಗಿ ಗಾಯ ಆಗೋದು, ಈ ರೀತಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಕಣ್ಣಿನ ಕೆಳಗಡೆ ಕಪ್ಪಾಗೋದು, ಹಾಗೆ ಪಿಗ್ಮೆಂಟೇಷನ್ ಆಗೋದು, ಹೈ ಪಿಗ್ಮೆಂಟೇಷನ್ ಆಗೋದು, ಈ ರೀತಿ ತುಂಬ ರೀತಿಯ ತೊಂದರೆ ಇರುತ್ತೆ ಅಲ್ವಾ ಫೇಸ್ ಬಗ್ಗೆ. ನಾನು ಅದ್ರ ಬಗ್ಗೆ ಇವತ್ತು ಒಳ್ಳೆ ವಿಡಿಯೋ ತಂದಿದ್ದೀನಿ. ಒಂದು ಮಣ್ಣನ್ನು ತೋರಿಸಿ, ಇದರಿಂದ ನನಗೆ ಹೇಳಿದ್ದೀನಿ ಅಲ್ವಾ, ಎಲ್ಲ ಪ್ರಾಬ್ಲಮ್ ಇಂದ ನಾವು ಹೊರಗಡೆ ಬರ್ಬೋದು. ನಮ್ಮ ಫೇಸನ್ನು ಚೆನ್ನಾಗಿ ಇಟ್ಕೋಬಹುದು, ಫೇಸು ಗ್ಲಾಸ್ ಥರ ಹೊಳೆಯೋ ಥರ ಮಾಡ್ಕೋಬಹುದು. ಪಿಂಪಲ್ಸ್ ಆಗ್ತಾ ಇದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಹಾಗೆ ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಹಾಗೆ ಕಣ್ಣಿನ ಕೆಳಗಡೆ ಕಪ್ಪಿದ್ರೆ ಎಲ್ಲವೂ ರಿಮೂವ್ ಆಗ್ತಾ ಬರುತ್ತೆ. ತುಂಬ ಒಳ್ಳೆ ವಿಡಿಯೋ ಇದು. ಏನು ಗೊತ್ತಾ, ನಮಗೆ ಕೇವಲ ಒಂದು ಮಣ್ಣು ಅನಿಸುತ್ತೆ. ಆ ಮಣ್ಣಿಗೆ ನಾನು ಕೆಲವೊಂದು ವಸ್ತು ಹಾಕ್ತೀನಿ. ಹಾಗೆ ಆ ಮಣ್ಣಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ನಮ್ಮ ಫೇಸಿಗೆ ಬೇಕಾಗುವಂತಹ ಪೋಷಕಾಂಶಗಳು ಹೇಗೆ ಸಿಗತ್ತೆ ಅಂತಲೂ ಕೂಡ ನಾನು ತಿಳಿಸ್ತೀನಿ. ನಾನು ಫೇಸ್ ಬಗ್ಗೆ ವಿಡಿಯೋ ಜಾಸ್ತಿ ಆಗಲ್ಲ, ಯಾರು ಅಷ್ಟೇನು ಫೇಸ್ ಬಗ್ಗೆ ನೋಡಲ್ಲಲ್ವ, ಹಾಗಾಗಿ ನಾನು ಫೇಸ್ ಬಗ್ಗೆ ವಿಡಿಯೋ ಹಾಕಲ್ಲ. ನಿಮಗೇನಾದರೂ ಫೇಸ್ಬಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನಂತೂ ವಿಡಿಯೋ ಹಾಕ್ತೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಏನೇ ತೊಂದರೆ ಇರಲಿ ನಿಮ್ಮ ಫೇಸಲ್ಲಿ, ಇದನ್ನು ನೀವು ಅಪ್ಲೈ ಮಾಡಿದ್ರೆ ಖಂಡಿತ ನೀವು ಇದರಿಂದ ಹೊರಗಡೆ ಬರ್ಬೋದು. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಏನೆಲ್ಲ ವಸ್ತು ಹಾಕ್ತೀನಿ, ಆ ಮಣ್ಣು ಯಾವುದು, ಆ ಮಣ್ಣಲ್ಲಿ ಏನೇನು ಅಂಶಗಳಿರುತ್ತೆ, ಇದರಿಂದ ನಮ್ಮ ಫೇಸಿಗೆ ಹೇಗೆ ಒಳ್ಳೆಯದಾಗತ್ತೆ ಅಂತ ಎಲ್ಲವೂ ಹೇಳ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನಿಮಗೇನಾದರೂ ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ, ಹಾಗಾದರೆ ಬೇಗ ಪಟ ಶುರು ಮಾಡಿ. ನಾನು ಇಲ್ಲಿ ಮಣ್ಣನ್ನು ತೋರಿಸ್ತೀನಿ. ಒಂದಿಷ್ಟು ತಂದು ಇಟ್ಕೊಂಡಿದ್ದೀನಿ. ಇದು ಹುತ್ತದ ಮಣ್ಣು, ಆಯಿತಾ. ಹುತ್ತದ ಮಣ್ಣು ಅಂತ ಹೇಳ್ತಾರೆ. ಇದೇನು ದೊಡ್ಡ ಹುತ್ತ ಇರೋದು, ಹಾವೆಲ್ಲ ಇರೋದು ಆ ದೊಡ್ಡ ಹುತ್ತದ ಮಣ್ಣಲ್ಲ. ಅಂದರೆ ಹುತ್ತ ಅಂದರೆ ಹೀಗೆ ಗೋಪುರವಾಗಿ ಹುಳಗಳೆಲ್ಲ ಸೇರಿಕೊಂಡು, ಈ ಗದ್ದಲುಗಳು, ಸೂಕ್ಷ್ಮ ಜೀವಿಗಳೆಲ್ಲ ಸೇರಿಕೊಂಡು ಮಣ್ಣನ್ನು, ಆ ಭೂಮಿಯ ಮಣ್ಣನ್ನೇ ತಗೊಂಡದು ಈ ರೀತಿ ರೆಡಿ ಮಾಡುತ್ತೆ. ಅಂದರೆ ಒಂದು ಹುತ್ತದ ಥರ ಮಾಡುತ್ತೆ. ಇದೊಂದು 8 ರಿಂದ 10 ಇಂಚ್ ಹುತ್ತ ಥರ ಮಾಡಿರೋ ಮಣ್ಣಿದು. ಅಂದರೆ ಒಂದು ಮರದ ಸುತ್ತಲೂ ಮಾಡಿರುತ್ತೆ. ಇದೇನು ಹಾವೇ ಮಾಡಿರೋದು ಅಂತ ಅಲ್ಲ. ಇದೆಲ್ಲ ಏನು ಗೊತ್ತಾ, ಗದ್ದಲುಗಳು, ಸೂಕ್ಷ್ಮ ಜೀವಿಗಳೆಲ್ಲ ಸೇರಿಕೊಂಡು ಅದರದ್ದು ಲಾಲಾರಸರೆಲ್ಲ ಇದರಲ್ಲಿ ಬಿಟ್ಕೊಂಡಿರುತ್ತೆ. ಹಾಗೆ ಮಲದ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಅವೆಲ್ಲ ಅದನ್ನು ಏನು ಗದ್ದಲುಗಳೆಲ್ಲ ಸೇರಿಕೊಂಡು ಇದನ್ನು ಹುತ್ತದ ರೂಪದಲ್ಲಿ ಮಾಡಿರುತ್ತೆ ಅದು. ಹಾಗೆ ಇದರಲ್ಲಿ ಏನಿರುತ್ತೆ, ಕ್ಯಾಲ್ಸಿಯಮ್ಮು, ಕಬ್ಬಿಣ, ಮೆಗ್ನೀಷಿಯಮ್ಮು ಮುಂತಾದ ಖನಿಜಗಳು ಇದರಲ್ಲೇ ಇರುತ್ತೆ. ಅದೆಲ್ಲ ಬಿಟ್ಕೊಂಡಿರುತ್ತೆ. ಗದ್ದಲುಗಳು, ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಂಡು, ಆಯಿತಾ. ಇದೇನು ಹುತ್ತ ಅಂದರೆ ಹಾವೇ ರೆಡಿ ಮಾಡಿರೋದು ಅಲ್ಲ. ಈಗ ದೊಡ್ಡ ಹುತ್ತ ಇರುತ್ತಲ್ವ, ಅದಾದರೂ ಅಷ್ಟೇ. ಈ ಗದ್ದಲುಗಳೆಲ್ಲ ಸೇರಿಕೊಂಡು ಹುತ್ತವನ್ನು ಮಾಡಿರೋದು, ಅದರಲ್ಲಿ ಹಾವಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಇದು ಚಿಕ್ಕ ಪುಟ್ಟ ಹುತ್ತ ಅಂತ ಹೇಳ್ಬೋದು, ಆಯಿತಾ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ಮುಲೇತಿ ಪೌಡರನ್ನು ಹಾಕ್ತೀನಿ ಸ್ವಲ್ಪ. ಯಾವಾಗಲೂ ನಾವು ಒಂದೇ ಬಳಸಬಾರ್ದು, ಓಕೆನಾ. ಈಗ ನಾವು ಒಂದೇ ಅಂದರೆ ಇದು ಮಣ್ಣನ್ನು ಒಂದೇ ಬಳಸಿದರೆ ನಮಗೆ ತೊಂದರೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಇದ್ರ ಜೊತೆ ಏನು ಮುಲೇತಿ ಪೌಡರು, ಇದು ಕೂಡ ಮಿಶೋದಲ್ಲೆಲ್ಲ ಸಿಗತ್ತೆ. ಇದನ್ನು ಒಂದು 1/2 ಟೇಬಲ್ ಸ್ಪೂನ್ ಹಾಕ್ತೀನಿ. 1 ಟೇಬಲ್ ಸ್ಪೂನ್ ಮಣ್ಣು ಹಾಕಿದ್ದೀನಿ,
ಆಯಿತಾ. ಅದಕ್ಕೆ ಅದನ್ನು ಹುತ್ತದ ಮಣ್ಣು ಅಂತ ಹೇಳ್ತಾರೆ. ಅಂದರೆ ಹುತ್ತ ಅಂದರೆ ಗೋಪುರ ಥರ ಇರುತ್ತೆ ಅಲ್ವಾ, ಹಾಗಾಗಿ ಅದಕ್ಕೆ ಹುತ್ತದ ಮಣ್ಣು. ಅದರಲ್ಲಿ ಹಾವಿರುತ್ತೆ ಅಂತ ಹೇಳ್ತಾರೆ, ದೊಡ್ಡ ದೊಡ್ಡ ಹುತ್ತದಲ್ಲಿ ಇರುತ್ತೆ ಆಯಿತಾ. ಹಾಗೆ ಇನ್ನು ಒಂದು ಅರ್ಧ ಟೇಬಲ್ ಸ್ಪೂನು ಇದು ಏನು ಗೊತ್ತಾ, ಮುಲ್ತಾನಿ ಮಿಟ್ಟಿ ಗೊತ್ತಾ ನಿಮಗೆ, ಅದು ಕೂಡ ಸಿಗತ್ತೆ. ಮುಲ್ತಾನಿ ಮಿಟ್ಟಿ ನೋಡಿ ಕಲರ್ ಹೇಗಿದೆ, ಮುಲೇತಿ ಪೌಡರ್ ಕಲರ್ ಹೇಗಿದೆ ನೋಡಿ, ಸ್ವಲ್ಪ ಚೇಂಜಸ್ ಇದೆ, ಅದು ಬೇರೆ ಬೇರೆ ಓಕೆನಾ. ಮುಲೇತಿ ಪೌಡರ್ ಮತ್ತು ಮುಲ್ತಾನಿ ಮಿಟ್ಟಿ ಅದು ಬೇರೆ ಬೇರೆ ಇರುತ್ತೆ. ಇವೆರಡು ಕೂಡ ನಮ್ಮ ಫೇಸಿಗೆ ತುಂಬ ಒಳ್ಳೆಯದು. ಇದು ಯಾಕೆ ಹಾಕಿದ್ದೀನಿ ಅಂದರೆ ನಾನು ಹೇಳ್ತೀನಿ, ನಾನು ಇದ್ರ ಬಗ್ಗೆ ತುಂಬ ಹೇಳ್ತೀನಿ, ಈ ಮಣ್ಣಿಂದು ಕೂಡ ಹೇಳ್ತೀನಿ, ನಾನು ಅಪ್ಲೈ ಮಾಡುವಾಗ ಹೇಳ್ತೀನಿ ಆಯಿತಾ. ನಾನು ತುಂಬ ದೊಡ್ಡ ವಿಡಿಯೋ ಮಾಡಲಿಕ್ಕೆ ಹೋದರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೂರು ನಾನು ಹೇಳಿದ್ದೀನಲ್ವ, 1 ಟೇಬಲ್ ಸ್ಪೂನ್ ಮಣ್ಣು, ಇವೆರಡು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಆಯಿತು. ಹಾಗೆ ಇದಕ್ಕೆ ನೀವು ಹಾಲು ಹಾಕ್ಕೊಂಡು ಬೇಕಂದರೆ ಹಾಲು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಸ್ವಲ್ಪ ಮೊಸರು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ನಾನು ಇಲ್ಲಿ ನೀರು ಹಾಕ್ತೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಇದು ಕೂಡ ಹಾಕಲೇಬೇಕು ಆಯಿತಾ. ಇದೆಲ್ಲ ನಮ್ಮ ಫೇಸು ಎಷ್ಟೇ ಮೊಡವೆ ಆದರೂ ಕೂಡ ಮೊಡವೆ ಆಗಿರುತ್ತೆ ಅಲ್ವಾ, ಹಾಗೆ ಕಲೆಗಳು ಗುಳ್ಳೆಗಳು ಆಗಿರುತ್ತೆ, ತುಂಬ ತೊಂದರೆ ಆಗುತ್ತಲ್ವ ಫೇಸಲ್ಲಿ. ನಾನು ತುಂಬ ಮಂದಿಗೆ ನೋಡಿದ್ದೀನಿ, ಯಾವಾಗಲೂ ಮುಖ ಒಂದು ರೀತಿ ಅಲರ್ಜಿ ಆಗಿಬಿಡತ್ತೆ ಅವರಿಗೆ, ಆ ರೀತಿ ಆಗಿರುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆ ಆಗೋದು. ಹಾಗೆ ಹೇರು ಆಗಿರುತ್ತೆ, ಏನು ಗೊತ್ತಾ, ಹಾರ್ಮೋನ್ ಬ್ಯಾಲೆನ್ಸಿಂದ ಹುಟ್ಕೊಬಿಡುತ್ತೆ ಹೇರೆಲ್ಲ, ಹೆಣ್ಮಕ್ಳಿಗೂ ಇರ್ಬೋದು. ಅದೆಲ್ಲ ತೆಗೆದಾಗಲೂ ಕೂಡ ಕೆಲವೊಬ್ಬರಿಗೆ ಗುಳ್ಳೆ ಆಗತ್ತಂತೆ. ಈ ಥರ ಎಲ್ಲ ಆದಾಗ ಇದನ್ನು ನೀವು ಅಪ್ಲೈ ಮಾಡಬೇಕು. ಇದು ಎಷ್ಟು ಒಳ್ಳೆಯದು ಗೊತ್ತಾ, ಎಷ್ಟು ತಂಪು ಕೊಡುತ್ತೆ ನಮ್ಮ ಫೇಸಿಗೆ ಗೊತ್ತಾ. ನಾನು ಇದ್ರದ್ದು ಎಲ್ಲ ಹೇಳ್ತೀನಿ. ಅಂದರೆ ಮುಲೇತಿ ಪೌಡರು ಮತ್ತು ಮುಲ್ತಾನಿ ಮಿಟ್ಟಿ ಇವೆರಡು ಏನು ಗೊತ್ತಾ, ಮುಲ್ತಾನಿ ಮಿಟ್ಟಿ ಸ್ವಲ್ಪ ಹೀಟು, ಹಾಗೆ ಮುಲೇತಿ ಪೌಡರ್ ಇದೆಯಲ್ವ ಇದು ತಂಪು ಕೊಡುತ್ತೆ ನಮ್ಮ ಫೇಸಿಗೆಲ್ಲ, ತುಂಬ ತಂಪು. ಮುಲೇತಿ ಪೌಡರು ಯಾವಾಗಲೂ ನಾವು ಅಪ್ಲೈ ಮಾಡ್ಬೋದು, ಆದರೆ ಮುಲ್ತಾನಿ ಮಿಟ್ಟಿ ನಾವು ಬೇಸಿಗೆಯಲ್ಲಿ ಅದು ಒಂದನೇ ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು, ಅದ್ರ ಜೊತೆಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಸ್ವಲ್ಪ ಹೀಟ್ ಇದೆ ಮುಲ್ತಾನಿ ಮಿಟ್ಟಿ ಆಯಿತಾ. ಹಾಗಾಗಿ ಫೇಸಿಗೆ ತುಂಬ ಹೀಟ್ ಇರೋದೆಲ್ಲ ಹಾಕಬಾರ್ದು. ನಾನು ಇವೆರಡು ಹಾಕಿದ್ದೀನಿ. ಮಣ್ಣು ಕೂಡ ಅಷ್ಟೇ, ನಮ್ಮ ಫೇಸಿಗೆ ಯಾವುದೇ ತೊಂದರೆ ಆಗಲ್ಲ, ಇದರಲ್ಲಿ ಏನು ನಮಗೆ ತೊಂದರೆ ಆಗುವ ಅಂಶನೇ ಇಲ್ಲ ಆಯಿತಾ. ಇದು ಗದ್ದಲಗಳು ಎಲ್ಲ ಅದರದ್ದು ಲಾಲಾರಸ ಎಲ್ಲ ಇದರಲ್ಲಿ ಬಿಟ್ಟಿರುತ್ತೆ ಅಲ್ವಾ, ಇದರಲ್ಲಿ ತುಂಬ ಅಂಶಗಳಿರುತ್ತೆ. ನಾನು ಹೇಳಿದ್ದೀನಿ ಅಲ್ವ ಏನೇನಿರುತ್ತೆ, ಕ್ಯಾಲ್ಸಿಯಮ್ಮು, ಕಬ್ಬಿಣ, ಮೆಗ್ನೀಷಿಯಮ್ಮು ಈ ಥರ ಎಲ್ಲ ಇರುತ್ತೆ. ಈ ಸೂಕ್ಷ್ಮಜೀವಿ ಎಲ್ಲ ಇದ್ರ ಜೊತೆ ಸೇರಿಕೊಂಡು ಅದರದ್ದು ಅಂಶ ಎಲ್ಲ ಬಿಟ್ಟಿರೋದು. ಹಾಗಾಗಿ ಇದು ನಮ್ಮ ಫೇಸಿಗೆ ತುಂಬ ಬೆನಿಫಿಟ್ಸ್ ಆಗತ್ತೆ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಂದರೆ ಹಾಲು ಮೊಸರು ಹೀಗೆ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ ಆಯಿತಾ. ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಇದ್ರ ಬಗ್ಗೆ ಹೇಳ್ತೀನಿ, ಹುತ್ತದ ಮಣ್ಣು ಅಂತ ಹೇಳ್ತಾರಲ್ವ ಅದಕ್ಕೆ. ಇದನ್ನು ನಾವು ಎಲ್ಲ ಅಂದರೆ ನಮಗೆ ಎಲ್ಲೆಲ್ಲಿ ಕಲೆಗಳಿರುತ್ತೆ ಅಂತ ಅಲ್ಲ, ಮೂಗು, ಕಣ್ಣೆ ಭಾಗ, ಗಲ್ಲ, ಹಾಗೆ ಕಣ್ಣಿನ ಕೆಳಗಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ನೈಸ್ ಆಗಿಬಿಡತ್ತದು ಮಣ್ಣು, ಏನು ಇರಲ್ಲ, ನೈಸ್ ಆಗಿರತ್ತೆ ಅದು. ನೋಡಲಿಕ್ಕೆ ರವೆ ಥರ ಇದ್ದರೂ ಕೂಡ ನೀರು ಹಾಕಿದಾಗ ಅದು ನೈಸ್ ಆಗುತ್ತೆ. ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಆಯಿತಾ. ಹಾಗೆ ಇದು ಏನು ಗೊತ್ತಾ, ಗದ್ದಲಿಂದು ವಿಷಯ ಹೇಳಬೇಕು ಅಂದರೆ, ಇದು ಸ್ವಲ್ಪ ಏನು ಗೊತ್ತಾ, ನಮ್ಮದು ನಾರ್ಮಲ್ ಮಣ್ಣು ಸ್ಮೂತ್ ಇರುತ್ತೆ, ಇದು ಏನಾಗುತ್ತೆ ಸ್ವಲ್ಪ ಗಟ್ಟಿಯಾಗತ್ತೆ. ಗದ್ದಲು ಮಣ್ಣನ್ನು ತಮ್ಮ ಲಾಲಾರಸದೊಂದಿಗೆ ಬೆರೆತು ಅದು ಗಟ್ಟಿಯಾಗಿಬಿಡತ್ತೆ ಆಯಿತಾ. ಗಟ್ಟಿಯಾಗಿ ಹುತ್ತವನ್ನು ನಿರ್ಮಿಸುತ್ತೆ ಅದು ಗದ್ದಲುಗಳು, ಅದರದ್ದು ರಸ ಬಿಟ್ಕೊಳ್ಳುತ್ತೆ ಅಲ್ವ, ಅದು ಮಣ್ಣೊಳಗೆ ಸೇರಿಕೊಂಡು ಅದು ಗಟ್ಟಿಯಾಗಿ ಅದು ಹುತ್ತವನ್ನು ಅದೇ ಗದ್ದಲನ್ನೇ ಅದು ರೆಡಿ ಮಾಡೋದು. ಹಾಗೆ ಇದನ್ನು ಅದಕ್ಕೆ ಇದು ಸಾಮಾನ್ಯವಾಗಿ ಗಟ್ಟಿಯಾಗಿರುತ್ತೆ. ಆದರೆ ಇದನ್ನು ನಾವು ನೇರವಾಗಿ ಬಳಸಬಾರ್ದು. ನೋಡಿ ನಾನು ಫೇಸನ್ನು ತೊಳ್ಕೊಂಡಿದ್ದೀನಿ, ಹೇಗಾಗಿದೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು, ಒಂದು 15-20 ನಿಮಿಷ ಬಿಟ್ಟು ತೊಳ್ಕೊಬಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಗತ್ತೆ ಗೊತ್ತಾ. ಡೆಡ್ ಸ್ಕಿನ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಕಣ್ಣಿನ ಕೆಳಗಡೆ ಕಪ್ಪು ಇದ್ದರೆ, ಕಲೆಗಳಿದ್ದರೆ, ಪಿಂಪಲ್ಸ್ ಇದ್ದರೂ ಕೂಡ ಅದೆಲ್ಲ ನಿಧಾನವಾಗಿ ಹೊರಟೋಗುತ್ತೆ. ಹಾಗೆ ತಂಪನ್ನು ಕೊಡುತ್ತೆ ಸ್ಕಿನ್ನಿಗೆ. ಹೇಳಿದ್ದೀನಿ ಅಲ್ವಾ, ಈ ಹುತ್ತದ ಮಣ್ಣು ಅಂದರೆ ನೀವು ಹೆದರ್ಕೋಬೇಡಿ. ಹುತ್ತದ ಮಣ್ಣು ಅಂದರೆ ಗದ್ದಲುಗಳು ರೆಡಿ ಮಾಡುವಂಥದ್ದು
ಅದು ಹುತ್ತವನ್ನು ರೆಡಿ ಮಾಡುತ್ತೆ. ಅದರದ್ದು ಮಣ್ಣು ನೀವೆಲ್ಲಾದರೂ ನೀವು ನೋಡಿ ಓಡಾಡುವಾಗ ರೋಡ್ ಸೈಡ್ ಎಲ್ಲ ಚಿಕ್ಕ ಮರಕ್ಕೆಲ್ಲ ಸುತ್ತಕೊಂಡು ಇರುತ್ತೆ ನೋಡಿ, ಅಂದ್ರೆ ಗೋಪುರವಾಗಿ ಹುತ್ತತ್ತಾರಲ್ಲ ಆಗಿರುತ್ತೆ. ಅದೇ ಮಣ್ಣು. ದೊಡ್ಡ ಹುತ್ತಕ್ಕೆ ಹೋಗಬೇಡಿ, ಹಾವು ಇರೋ ಚಾನ್ಸು ಇರುತ್ತೆ ದೊಡ್ಡ ದೊಡ್ಡ ಹುತ್ತದಲ್ಲಿ, ಆಯಿತಾ. ನೋಡಿ ಹೆಂಗಾಗಿದೆ ಅಲ್ವಾ, ಎಲ್ಲ ಕಲೆಗಳೆಲ್ಲ ನಿಧಾನವಾಗಿ ಹೊರಟು ಹೋಗ್ಬಿಡತ್ತೆ. ಇದು ನಿಮಗಾಗಿ ವಿಡಿಯೋ ಮಾಡಿ ನೋಡಿದ್ರಲ್ವಾ, ತುಂಬ ಸಿಂಪಲ್ ಆಗಿದೆ. ನಾವು ಈ ಮಣ್ಣನ್ನು ತಗೊಂಡು ಬಳಸ್ಕೊಂಡು ನಾವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬಹುದು. ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ಯಾರ್ಯಾರಿಗೆ ನಿಮ್ಮ ಫೇಸಲ್ಲಿ ತೊಂದರೆ ಇದೆ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. 1 ರೂಪಾಯಿನೂ ಖರ್ಚಿಲ್ಲ ಅಂತ ಹೇಳ್ಬೋದು ಅಲ್ವಾ. ಥ್ಯಾಂಕ್ ಯು. ಓಕೆ, ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.